ಬಿಜೆಪಿಯವರು ಪ್ರಧಾನಮಂತ್ರಿಗಳು ಮೋದಿಯವರು ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷವನ್ನು ಹೇಗಾದರೂ ಮಾಡಿ ಇದನ್ನು ತೊಂದರೆ ಮಾಡಬೇಕು, ಮುಗಿಸಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿ ದುರುದ್ದೇಶದಿಂದ ಇಂಥ ಕೆಲಸವನ್ನು ಮಾಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ವಿಷಯ ಆ ಪತ್ರಿಕೆ ಇವತ್ತೊಂದಲ್ಲ. ಇದೇ ಬಿಜೆಪಿ ಸರ್ಕಾರ ಇದ್ದಾಗ 10 ವರ್ಷದಿಂದ ಏನು ಮಾಡ್ತಾ ಇದ್ವಿ? ಯಾವತ್ತು ಯಾವ್ಯಾವ ಚುನಾವಣೆಗಳು ಬರ್ತದೆ ಆ ಸಂದರ್ಭದಲ್ಲಿ ಇಂಥವು ತೆಗಿತಾರೆ. ರಾಜಕೀಯ ದುರುದ್ದೇಶ ಇದೆ. ಇದರಿಂದ ನಾವಿದನ್ನು ಖಂಡಿಸ್ತೀವಿ. ಕೋರ್ಟ್ ಇದೆ, ಕೋರ್ಟಲ್ಲಿ ನಾವು ನ್ಯಾಯ ಕೇಳ್ತೀವಿ, ಅದನ್ನು ನಾವು ಮಾಡ್ತೀವಿ ಮತ್ತು ಹೋರಾಟ ಕೂಡ ಮಾಡ್ತೀವಿ. ಇಂಥ ರಾಜಕೀಯ ಮಾಡಬಾರ್ದು. ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಿದ್ಧಾಂತದ ಮೇಲೆ ಮಾಡಬೇಕು. ಇಂಥ ಒಂದು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಪಾರ್ಟಿನ ಅವರೇನು ಮಾಡೋಕ್ಕಾಗೋದಿಲ್ಲ. ಅದು ಇತಿಹಾಸ ಇರುವಂಥ ಪಕ್ಷ, ಇದರ ಶಕ್ತಿ ಇದಕ್ಕಿದ್ದೇ ಇರ್ತದೆ. ಈ ರೀತಿ ಮಾಡಿದಷ್ಟು ಇನ್ನೂ ಕಾಂಗ್ರೆಸ್ಸು ಬಲಿಷ್ಠವಾಗ್ತದೆ. ಪೂರಾ ದುರ್ಬಳಕೆ ಮಾಡಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಪಾರ್ಟಿ ಮೇಲೆ ಎಲ್ಲ, ಯಾರ್ಯಾರು ಅವ್ರ ಪಕ್ಷಕ್ಕೆ ಸೇರಬೇಕು ಅಂತ ಕೇಳ್ತಾರೆ, ಸೇರಿದ್ರೆ ಅವ್ರ ಮೇಲೆ ಇಡಿ ದಾಳಿ ಮಾಡ್ತಾರೆ, ಐಟಿ ದಾಳಿ ಮಾಡ್ತಾರೆ. ಮತ್ತು ಯಾರು ಹಣವಂತರಿರ್ತಾರೆ, ಇವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿದರೆ ಅದರ ಮೇಲೆ ಇಡಿ ಮಾಡ್ತಾರೆ. ರಾಜಕೀಯವಾಗಿ ಅವ್ರು ಯಾರನ್ನ ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಬರೋದಿಲ್ಲ ಅಂದರೆ ಅವ್ರ ಮೇಲೆ ಮಾಡ್ತಾರೆ. ಈಗ ಇಡೀ ವಾತಾವರಣ ಭಯಭೀತರನ್ನಾಗಿ ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ. ಅದರಿಂದ ನಾನು ಪೂರ್ತಿ ಖಂಡಿಸ್ತೀನಿ. ಕೋರ್ಟ್ ಇದೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ. ನಾವು ಇದು ಬಹಳ ಅಕ್ಷಮ್ಯ ಅಪರಾಧ ಮಾಡಿದರೆ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ವ್ಯಕ್ತಿಗತ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡಿದ್ರೆ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಬಹುದು ಅನ್ನೋ ಒಂದು ಲೆಕ್ಕಾಚಾರನ ಅದು ಇನ್ನಷ್ಟು ಬಲ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅವ್ರು ಮಾಡಿರೋ ಕೆಲಸದಲ್ಲಿ ಇನ್ನಷ್ಟು ಬಲವಾಗ್ತದೆ. ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ. ಅವರೇನು ಇದರಲ್ಲಿ ತಪ್ಪಿತಸ್ಥರಲ್ಲ. ಸರ್, ಈಗ ರಾಜಣ್ಣ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾಯಕತ್ವ ಬದಲಾವಣೆ ಆದರೆ ಪರಮೇಶ್ವರ್ ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ರಾಜಣ್ಣವ್ರ ಸ್ಟೇಟ್ಮೆಂಟ್ ಇಲ್ಲಿಗೆಲ್ಲ ಉತ್ತರ ಕೊಡೋಕೆ ನಾನು ತಯಾರಿಲ್ಲ. ಇಲ್ಲಿ ನೀವು ಕೂಡ ಸಿಎಂ ರೇಸಲ್ಲಿ ಇದ್ದೀರಿ ಸರ್. ನಿಮ್ಮ ಒಂದು ನಾಯಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಮುನಿಯಪ್ಪ ಅವರಿಗೆ ಒಂದು ಅವಕಾಶ ಕೊಡಿ ಅಂತ. ಎಡಗೈ ಸಮುದಾಯಕ್ಕೆ ಸಿಗಬೇಕು ಅಂತ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರೇ ಮುಂದುವರಿತಾರೆ. ಬಿಜೆಪಿಯವರು ಪ್ರಧಾನಮಂತ್ರಿಗಳು ಮೋದಿಯವರು ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷವನ್ನು ಹೇಗಾದರೂ ಮಾಡಿ ಇದನ್ನು ತೊಂದರೆ ಮಾಡಬೇಕು, ಮುಗಿಸಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿ ದುರುದ್ದೇಶದಿಂದ ಇಂಥ ಕೆಲಸವನ್ನು ಮಾಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ವಿಷಯ ಆ ಪತ್ರಿಕೆ ಇವತ್ತೊಂದಲ್ಲ. ಇದೇ ಬಿಜೆಪಿ ಸರ್ಕಾರ ಇದ್ದಾಗ 10 ವರ್ಷದಿಂದ ಏನು ಮಾಡ್ತಾ ಇದ್ವಿ? ಯಾವತ್ತು ಯಾವ್ಯಾವ ಚುನಾವಣೆಗಳು ಬರ್ತದೆ ಆ ಸಂದರ್ಭದಲ್ಲಿ ಇಂಥವು ತೆಗಿತಾರೆ. ರಾಜಕೀಯ ದುರುದ್ದೇಶ ಇದೆ. ಇದರಿಂದ ನಾವಿದನ್ನು ಖಂಡಿಸ್ತೀವಿ. ಕೋರ್ಟ್ ಇದೆ, ಕೋರ್ಟಲ್ಲಿ ನಾವು ನ್ಯಾಯ ಕೇಳ್ತೀವಿ, ಅದನ್ನು ನಾವು ಮಾಡ್ತೀವಿ ಮತ್ತು ಹೋರಾಟ ಕೂಡ ಮಾಡ್ತೀವಿ. ಇಂಥ ರಾಜಕೀಯ ಮಾಡಬಾರ್ದು. ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಿದ್ಧಾಂತದ ಮೇಲೆ ಮಾಡಬೇಕು. ಇಂಥ ಒಂದು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಪಾರ್ಟಿನ ಅವರೇನು ಮಾಡೋಕ್ಕಾಗೋದಿಲ್ಲ. ಅದು ಇತಿಹಾಸ ಇರುವಂಥ ಪಕ್ಷ, ಇದರ ಶಕ್ತಿ ಇದಕ್ಕಿದ್ದೇ ಇರ್ತದೆ. ಈ ರೀತಿ ಮಾಡಿದಷ್ಟು ಇನ್ನೂ ಕಾಂಗ್ರೆಸ್ಸು ಬಲಿಷ್ಠವಾಗ್ತದೆ. ಪೂರಾ ದುರ್ಬಳಕೆ ಮಾಡಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಪಾರ್ಟಿ ಮೇಲೆ ಎಲ್ಲ, ಯಾರ್ಯಾರು ಅವ್ರ ಪಕ್ಷಕ್ಕೆ ಸೇರಬೇಕು ಅಂತ ಕೇಳ್ತಾರೆ, ಸೇರಿದ್ರೆ ಅವ್ರ ಮೇಲೆ ಇಡಿ ದಾಳಿ ಮಾಡ್ತಾರೆ, ಐಟಿ ದಾಳಿ ಮಾಡ್ತಾರೆ. ಮತ್ತು ಯಾರು ಹಣವಂತರಿರ್ತಾರೆ, ಇವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿದರೆ ಅದರ ಮೇಲೆ ಇಡಿ ಮಾಡ್ತಾರೆ. ರಾಜಕೀಯವಾಗಿ ಅವ್ರು ಯಾರನ್ನ ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಬರೋದಿಲ್ಲ ಅಂದರೆ ಅವ್ರ ಮೇಲೆ ಮಾಡ್ತಾರೆ. ಈಗ ಇಡೀ ವಾತಾವರಣ ಭಯಭೀತರನ್ನಾಗಿ ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ. ಅದರಿಂದ ನಾನು ಪೂರ್ತಿ ಖಂಡಿಸ್ತೀನಿ. ಕೋರ್ಟ್ ಇದೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ. ನಾವು ಇದು ಬಹಳ ಅಕ್ಷಮ್ಯ ಅಪರಾಧ ಮಾಡಿದರೆ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ವ್ಯಕ್ತಿಗತ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರನ್ನು ಟಾರ್ಗೆಟ್ ಮಾಡಿದ್ರೆ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಬಹುದು ಅನ್ನೋ ಒಂದು ಲೆಕ್ಕಾಚಾರನ ಅದು ಇನ್ನಷ್ಟು ಬಲ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅವ್ರು ಮಾಡಿರೋ ಕೆಲಸದಲ್ಲಿ ಇನ್ನಷ್ಟು ಬಲವಾಗ್ತದೆ. ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ. ಅವರೇನು ಇದರಲ್ಲಿ ತಪ್ಪಿತಸ್ಥರಲ್ಲ. ಸರ್, ಈಗ ರಾಜಣ್ಣ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾಯಕತ್ವ ಬದಲಾವಣೆ ಆದರೆ ಪರಮೇಶ್ವರ್ ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ರಾಜಣ್ಣವ್ರ ಸ್ಟೇಟ್ಮೆಂಟ್ ಇಲ್ಲಿಗೆಲ್ಲ ಉತ್ತರ ಕೊಡೋಕೆ ನಾನು ತಯಾರಿಲ್ಲ. ಇಲ್ಲಿ ನೀವು ಕೂಡ ಸಿಎಂ ರೇಸಲ್ಲಿ ಇದ್ದೀರಿ ಸರ್. ನಿಮ್ಮ ಒಂದು ನಾಯಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಮುನಿಯಪ್ಪ ಅವರಿಗೆ ಒಂದು ಅವಕಾಶ ಕೊಡಿ ಅಂತ. ಎಡಗೈ ಸಮುದಾಯಕ್ಕೆ ಸಿಗಬೇಕು ಅಂತ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿ ಮುಖ್ಯಮಂತ್ರಿ
ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ, ಅವರೇ ಮುಂದುವರಿತಾರೆ. BJPಯವರು, ಪ್ರಧಾನಮಂತ್ರಿಗಳು ಮೋದಿಯವರು, ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷವನ್ನು ಹೇಗಾದರೂ ಮಾಡಿ ಇದನ್ನು ತೊಂದರೆ ಮಾಡಬೇಕು, ಮುಗಿಸಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿ ದುರುದ್ದೇಶದಿಂದ ಇಂಥ ಕೆಲಸವನ್ನು ಮಾಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ವಿಷಯ ಆ ಪತ್ರಿಕೆ ಇವತ್ತೊಂದಲ್ಲ, ಇದೇ BJP ಸರ್ಕಾರ ಇದ್ದಾಗ 10 ವರ್ಷದಿಂದ ಏನು ಮಾಡ್ತಾ ಇದ್ವಿ. ಯಾವತ್ತು ಯಾವ್ಯಾವ ಚುನಾವಣೆಗಳು ಬರ್ತದೆ ಆ ಸಂದರ್ಭದಲ್ಲಿ ಇಂಥವು ತೆಗಿತಾರೆ. ರಾಜಕೀಯ ದುರುದ್ದೇಶ ಇದೆ, ಇದರಿಂದ ನಾವಿದನ್ನು ಖಂಡಿಸ್ತೀವಿ. ಕೋರ್ಟ್ ಇದೆ, ಕೋರ್ಟಲ್ಲಿ ನಾವು ನ್ಯಾಯ ಕೇಳ್ತೀವಿ, ಅದನ್ನು ನಾವು ಮಾಡ್ತೀವಿ ಮತ್ತು ಹೋರಾಟ ಕೂಡ ಮಾಡ್ತೀವಿ. ಇಂಥ ರಾಜಕೀಯ ಮಾಡಬಾರ್ದು. ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಿದ್ಧಾಂತದ ಮೇಲೆ ಮಾಡಬೇಕು. ಇಂಥ ಒಂದು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಪಾರ್ಟಿನ ಅವರೇನು ಮಾಡೋಕ್ಕಾಗೋದಿಲ್ಲ. ಅದು ಇತಿಹಾಸ ಇರುವಂಥ ಪಕ್ಷ, ಇದರ ಶಕ್ತಿ ಇದಕ್ಕಿದ್ದೇ ಇರ್ತದೆ. ಇವ್ರ ರೀತಿ ಮಾಡಿದಷ್ಟು ಇನ್ನೂ ಕಾಂಗ್ರೆಸ್ಸು ಬಲಿಷ್ಠವಾಗ್ತದೆ. ಇಡಿ ಐಟಿ ಸಿಬಿಐನ ದುರ್ಬಳಕೆ ಮಾಡ್ಕೊತಾ ಇದೆ, ಪೂರಾ ದುರ್ಬಳಕೆ ಮಾಡಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಪಾರ್ಟಿ ಮೇಲೆ ಎಲ್ಲ, ಯಾರ್ಯಾರು ಅವ್ರ ಪಕ್ಷಕ್ಕೆ ಸೇರಬೇಕು ಅಂತ ಕೇಳ್ತಾರೆ, ಸೇರಿದ್ರೆ ಅವ್ರ ಮೇಲೆ ಇಡಿ ದಾಳಿ ಮಾಡ್ತಾರೆ, ಐಟಿ ದಾಳಿ ಮಾಡ್ತಾರೆ. ಮತ್ತು ಯಾರು ಹಣವಂತರಿರ್ತಾರೆ, ಇವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿದರೆ ಅದರ ಮೇಲೆ ಇಡಿ ಮಾಡ್ತಾರೆ. ರಾಜಕೀಯವಾಗಿ ಅವ್ರು ಯಾರನ್ನ ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಬರೋದಿಲ್ಲ ಅಂದರೆ ಅವ್ರ ಮೇಲೆ ಮಾಡ್ತಾರೆ. ಈಗ ಇಡೀ ವಾತಾವರಣ ಭಯಭೀತನಾಗಿ ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ. ಅದರಿಂದ ನಾನು ಪೂರ್ತಿ ಖಂಡಿಸ್ತೀನಿ. ಕೋರ್ಟ್ ಇದೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ನಾವು. ಇದು ಬಹಳ ಅಕ್ಷಮ್ಯ ಅಪರಾಧ ಮಾಡಿದರೆ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ವ್ಯಕ್ತಿಗತ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಬಹುದು ಅನ್ನೋ ಒಂದು ಲೆಕ್ಕಾಚಾರನ ಅದು ಇನ್ನಷ್ಟು ಬಲ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅವ್ರು ಮಾಡಿರೋ ಕೆಲಸದಲ್ಲಿ ಇನ್ನಷ್ಟು ಬಲವಾಗ್ತದೆ. ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ, ಅವರೇನು ಇದರಲ್ಲಿ ತಪ್ಪಿತಸ್ಥರಲ್ಲ. ಸರ್, ಈಗ ರಾಜಣ್ಣ ಅವ್ರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾಯಕತ್ವ ಬದಲಾವಣೆ ಆದರೆ ಪರಮೇಶ್ವರ್ CM ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ರಾಜಣ್ಣವ್ರ ಸ್ಟೇಟ್ಮೆಂಟ್ ಇಲ್ಲಿಗೆಲ್ಲ ಉತ್ತರ ಕೊಡೋಕೆ ನಾನು ತಯಾರಿಲ್ಲ. ಇಲ್ಲಿ ಅಲ್ಲ, ನಿಮ್ಮ ಸರ್, ಹೆಸರು ನೀವು ಕೂಡ ಸಿಎಂ ರೇಸ್ ಅಲ್ಲಿ ಇದ್ದೀರಿ ಸರ್. ನಿಮ್ಮ ಒಂದು ನಾಯಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಮುನಿಯಪ್ಪ ಅವರಿಗೆ ಒಂದು ಅವಕಾಶ ಕೊಡಿ ಅಂತ. ಎಡಗೈ ಸಮುದಾಯಕ್ಕೆ ಸಿಗಬೇಕು ಅಂತ ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ, ಅವರೇ ಮುಂದುವರಿತಾರೆ. BJPಯವರು, ಪ್ರಧಾನಮಂತ್ರಿಗಳು ಮೋದಿಯವರು, ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷವನ್ನು ಹೇಗಾದರೂ ಮಾಡಿ ಇದನ್ನು ತೊಂದರೆ ಮಾಡಬೇಕು, ಮುಗಿಸಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿ ದುರುದ್ದೇಶದಿಂದ ಇಂಥ ಕೆಲಸವನ್ನು ಮಾಡ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ವಿಷಯ ಆ ಪತ್ರಿಕೆ ಇವತ್ತೊಂದಲ್ಲ, ಇದೇ BJP ಸರ್ಕಾರ ಇದ್ದಾಗ 10 ವರ್ಷದಿಂದ ಏನು ಮಾಡ್ತಾ ಇದ್ವಿ. ಯಾವತ್ತು ಯಾವ್ಯಾವ ಚುನಾವಣೆಗಳು ಬರ್ತದೆ ಆ ಸಂದರ್ಭದಲ್ಲಿ ಇಂಥವು ತೆಗಿತಾರೆ. ರಾಜಕೀಯ ದುರುದ್ದೇಶ ಇದೆ, ಇದರಿಂದ ನಾವಿದನ್ನು ಖಂಡಿಸ್ತೀವಿ. ಕೋರ್ಟ್ ಇದೆ, ಕೋರ್ಟಲ್ಲಿ ನಾವು ನ್ಯಾಯ ಕೇಳ್ತೀವಿ, ಅದನ್ನು ನಾವು ಮಾಡ್ತೀವಿ ಮತ್ತು ಹೋರಾಟ ಕೂಡ ಮಾಡ್ತೀವಿ. ಇಂಥ ರಾಜಕೀಯ ಮಾಡಬಾರ್ದು. ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಿದ್ಧಾಂತದ ಮೇಲೆ ಮಾಡಬೇಕು. ಇಂಥ ಒಂದು ಕೆಲಸಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಪಾರ್ಟಿನ ಅವರೇನು ಮಾಡೋಕ್ಕಾಗೋದಿಲ್ಲ. ಅದು ಇತಿಹಾಸ ಇರುವಂಥ ಪಕ್ಷ, ಇದರ ಶಕ್ತಿ ಇದಕ್ಕಿದ್ದೇ ಇರ್ತದೆ. ಇವ್ರ ರೀತಿ ಮಾಡಿದಷ್ಟು ಇನ್ನೂ ಕಾಂಗ್ರೆಸ್ಸು ಬಲಿಷ್ಠವಾಗ್ತದೆ. ಇಡಿ ಐಟಿ ಸಿಬಿಐನ ದುರ್ಬಳಕೆ ಮಾಡ್ಕೊತಾ ಇದೆ, ಪೂರಾ ದುರ್ಬಳಕೆ ಮಾಡಿದ್ದಾರೆ. ಇದು ಕೇವಲ ಕಾಂಗ್ರೆಸ್ ಪಾರ್ಟಿ ಮೇಲೆ ಎಲ್ಲ, ಯಾರ್ಯಾರು ಅವ್ರ ಪಕ್ಷಕ್ಕೆ ಸೇರಬೇಕು ಅಂತ ಕೇಳ್ತಾರೆ, ಸೇರಿದ್ರೆ ಅವ್ರ ಮೇಲೆ ಇಡಿ ದಾಳಿ ಮಾಡ್ತಾರೆ, ಐಟಿ ದಾಳಿ ಮಾಡ್ತಾರೆ. ಮತ್ತು ಯಾರು ಹಣವಂತರಿರ್ತಾರೆ, ಇವ್ರಿಗೆ ಸಹಕಾರ ಕೊಡೋದಿಲ್ಲ ಅಂತೇಳಿ ಹೇಳಿದರೆ ಅದರ ಮೇಲೆ ಇಡಿ ಮಾಡ್ತಾರೆ. ರಾಜಕೀಯವಾಗಿ ಅವ್ರು ಯಾರನ್ನ ಸೇರಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರು ಬರೋದಿಲ್ಲ ಅಂದರೆ ಅವ್ರ ಮೇಲೆ ಮಾಡ್ತಾರೆ. ಈಗ ಇಡೀ ವಾತಾವರಣ ಭಯಭೀತನಾಗಿ ಮಾಡಿಬಿಟ್ಟಿದ್ದಾರೆ ಈ ದೇಶದಲ್ಲಿ. ಅದರಿಂದ ನಾನು ಪೂರ್ತಿ ಖಂಡಿಸ್ತೀನಿ. ಕೋರ್ಟ್ ಇದೆ, ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತೀವಿ ನಾವು. ಇದು ಬಹಳ ಅಕ್ಷಮ್ಯ ಅಪರಾಧ ಮಾಡಿದರೆ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ವ್ಯಕ್ತಿಗತ. ನಾನು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಬಹುದು ಅನ್ನೋ ಒಂದು ಲೆಕ್ಕಾಚಾರನ ಅದು ಇನ್ನಷ್ಟು ಬಲ ಆಗ್ತದೆ. ಕಾಂಗ್ರೆಸ್ ಪಕ್ಷ ಅವ್ರು ಮಾಡಿರೋ ಕೆಲಸದಲ್ಲಿ ಇನ್ನಷ್ಟು ಬಲವಾಗ್ತದೆ. ಅವ್ರನ್ನೇನು ಮಾಡೋಕ್ಕಾಗೋದಿಲ್ಲ, ಅವರೇನು ಇದರಲ್ಲಿ ತಪ್ಪಿತಸ್ಥರಲ್ಲ. ಸರ್, ಈಗ ರಾಜಣ್ಣ ಅವ್ರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾಯಕತ್ವ ಬದಲಾವಣೆ ಆದರೆ ಪರಮೇಶ್ವರ್ CM ಆಗೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿದ್ದಾರೆ. ರಾಜಣ್ಣವ್ರ ಸ್ಟೇಟ್ಮೆಂಟ್ ಇಲ್ಲಿಗೆಲ್ಲ ಉತ್ತರ ಕೊಡೋಕೆ ನಾನು ತಯಾರಿಲ್ಲ. ಇಲ್ಲಿ ಅಲ್ಲ, ನಿಮ್ಮ ಸರ್, ಹೆಸರು ನೀವು ಕೂಡ ಸಿಎಂ ರೇಸ್ ಅಲ್ಲಿ ಇದ್ದೀರಿ ಸರ್. ನಿಮ್ಮ ಒಂದು ನಾಯಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ, ಮುನಿಯಪ್ಪ ಅವರಿಗೆ ಒಂದು ಅವಕಾಶ ಕೊಡಿ ಅಂತ. ಎಡಗೈ ಸಮುದಾಯಕ್ಕೆ ಸಿಗಬೇಕು ಅಂತ.
ಹೈಕಮಾಂಡ್ ಈಗಾಗಲೇ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ, ಅವರೇ ಮುಂದುವರಿತಾರೆ.